ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಬ್ಬಿನ ದರ ಘೋಷಣೆ ಹಾಗೂ ಬಾಕಿ ಬಿಲ್ಗೆ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯ ಮುಧೋಳ ರೈತರು ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ. ರೈತ ಸಂಘ, ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮೊದಲು ಕಬ್ಬಿನ ದರ ಘೋಷಣೆ ಮಾಡಿ, ಎಷ್ಟಕ್ಕೆ ನಮ್ಮಿಂದ ಖರೀದಿ ಮಾಡ್ತೀರಿ, ಬೆಲೆ ನಿಗದಿ ಮಾಡಿ, ಬೆಲೆ ದರ ಘೋಷಣೆ ಮಾಡಿ. ಬಾಕಿ ಬಿಲ್ಗಳು ಏನು ಉಳಿಸ್ಕೊಂಡಿದ್ದಾರೆ ಸಕ್ಕರೆ ಕಾರ್ಖಾನೆಯವರು, ಆ ಬಾಕಿ ಬಿಲ್ಗಳನ್ನು ಕೂಡಲೇ ನೀಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮುಧೋಳದ ರೈತರು ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ. ರೈತ ಸಂಘ, ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆ ಮಾಡ್ತಾ ಇದೆ. ಪ್ರಸಕ್ತ ಹಂಗಾಮಿನ ಕಬ್ಬಿನ ದರ ನಿಗದಿ ಮಾಡಬೇಕಾಗಿದೆ. ಸಕ್ಕರೆ ಕಾರ್ಖಾನೆಗಳು ಬಾಕಿ ಬಿಲ್ಗಳನ್ನು ಕ್ಲಿಯರ್ ಮಾಡಬೇಕು. ಹೀಗಾಗಿ ಬಾಕಿ ಬಿಲ್ಗಳನ್ನು ಕೂಡಲೇ ಕ್ಲಿಯರ್ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಇನ್ನು ಇವತ್ತಿನಿಂದ ರೈತರ ಹೋರಾಟ ಆರಂಭ ಆಗುತ್ತೆ. ಪ್ರತಿಭಟನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕು ಅಂತ ಡಂಗೂರ ಸಾರಲಾಗ್ತಾ ಇದೆ. ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಧೋಳ ರೈತರು ಸಜ್ಜಾಗ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೋಡಿ, ರೈತರಿಗೆ ಎಂತಹ ಪರಿಸ್ಥಿತಿ ಬಂದಿದೆ. ಈಗ ಸರ್ಕಾರಗಳು ತಾವೇ ಖುದ್ದಾಗಿ ಎಚ್ಚೆತ್ತುಕೊಂಡು ಬೆಲೆ ನಿಗದಿ ಮಾಡೋ ಕೆಲಸ ಮಾಡಬೇಕು. ಆದರೆ ಊರೂರು ತಿರುಗಾಡಿ ರೈತರು ಹೋರಾಟಕ್ಕೆ ಜನರನ್ನ ಕರ್ಕೊಂಡು, ರೈತರನ್ನ ಕರ್ಕೊಂಡು ಬೀದಿಗಿಳಿದು ಹೋರಾಟ ಮಾಡಿದ ಮೇಲೆ ಏನೋ ಅಷ್ಟು ಇಷ್ಟು ಅಂತ ಬೆಲೆ ನಿಗದಿ ಮಾಡಿ ಅವರ ಕಣ್ಣೀರು ಒರೆಸುವಂತಹ ಪ್ರಯತ್ನಕ್ಕೆ ಸರ್ಕಾರಗಳು ಮುಂದಾಗಬಾರದು. ಎಲ್ಲಾರು ಸಾಗೋರೆ ಸರ್ಕಾರಕ್ಕೆ ಮನಿಗೆ ಒಬ್ಬೊಬ್ರು ಎಲ್ಲಾರು ಮನಿಗೆ ಒಂದು ಆಳು ಎಲ್ಲಾರು ಹೋಗಿ ತೀರ್ಮಾನ ಕೊಡ್ತೈತೆ ಇಲ್ಲ ಅವ್ರ ಮನೆಗೆ ಹೋಗುದು ಇದಕ್ಕ ತಪ್ಪಿಸ್ಬಾರ್ದ. ಮಾತು ನನ್ನ ಕಬ್ಬು ಕೊಟ್ಟಾನೆ ನನ್ನ ಕಬ್ಬು ಹೊಡಿತಾನೆ ಅನ್ನುವಂಥದ್ರಿಂದ ಯಾವೇನು ಬೆಲೆ ಇಲ್ಲ. ದುರ್ದೋದು ನಾವು ದುರ್ದೋದಕ್ಕೆ ಬೆಲೆ ಕೇಳ್ತೀವ. ನಾನು ಕೊಟ್ಟಿವಿ, ನಿನ್ ರೈತ ಏನಾದ್ರು ಕೇಳಿದ್ರೆ ನಾನು ಅಂತಂದಿ ಕೊಡ್ಬೇಕು ಅನ್ನೋದು ಅವ್ರಿಗೆ ವಿಷಯ ಕೊಡೋನು. ಅವ್ರದೊಂದು ಚಟ ಐತಿ, ಅದನ್ನ ಮಾಡೋದು ಬಿಡಬೇಕು. ಜೈಲ್ ವಿಷಯ ಅಡಿ ಕೊಡುದ್ರಿ. 4 ಗಂಟೆಗೆ ಜೈಲ್ ವಿಷಯ ಅಡಿಗೆ ಎಲ್ಲಾರು ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟ ಕಬ್ಬು ಬೆಳೆಗಾರರಿಗೆ ಏನು ಹಿಂದಿಂದ ಹೋರಾಟ ಮಾಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಗುರು ಹಿರೇಮಠ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರು ಹಿರೇಮಠ್, ರೈತರ ಪಾಡು ಪ್ರತಿ ವರ್ಷ ಹೇಳತೀರದಂತಾಗಿರುತ್ತೆ. ಈ ವರ್ಷವೂ ಅದೇ ರೀತಿಯಾದಂತಹ ಪರಿಸ್ಥಿತಿ ಬಾಗಲಕೋಟೆಯಲ್ಲಿ ಕಂಡು ಬರ್ತಾ ಇದೆ. ಕಬ್ಬು ಬೆಳೆಗಾರರು ಕಬ್ಬು ಬೆಳೆದು ಈಗ ಕಟಾವಿಗೆ ಬಂದಿದ್ದಾವೆ. ಆದರೆ ಈವರೆಗೂ ದರ ನಿಗದಿಯಾಗಿಲ್ಲ, ಬಾಕಿ ಕ್ಲಿಯರ್ ಆಗಿಲ್ಲ ಅಂತಂದರೆ ಸ್ಥಳೀಯ ಆಡಳಿತ ಏನು ಮಾಡ್ತಾ ಇದೆ? ರೈತರನ್ನ ಮತ್ತೆ ಸಂಕಷ್ಟಕ್ಕೆ ದೂಡೋದಕ್ಕೆ ಮುಂದಾಗ್ತಾ ಇದೆಯಾ? ರೈತರೇನು ಏನು ಹೇಳ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಖಂಡಿತ. ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 13 ಕಾರ್ಖಾನೆಗಳನ್ನ ಹೊಂದಿರತಕ್ಕಂತ ಪ್ರಮುಖ ಒಂದು ಜಿಲ್ಲೆ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಅತಿ ಹೆಚ್ಚು ಕಬ್ಬು ಬೆಳೆಗಾರರು ಹೊಂದಿರತಕ್ಕಂತ ಜಿಲ್ಲೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಅದರಲ್ಲಿ ಪ್ರಮುಖವಾಗಿ ಮುಳುಗಡೆ ಕ್ಷೇತ್ರ ಇರೋದ್ರಿಂದಾಗಿ ಅತಿ ಹೆಚ್ಚು ಕಬ್ಬು ಬೆಳೆಗಾರರು ತಮ್ಮ ಪ್ರತಿನಿತ್ಯ ತಮ್ಮ ಗೋಳನ್ನ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. 13 ಕಾರ್ಖಾನೆಗಳಲ್ಲಿ ಸರಿಸುಮಾರು ಇನ್ನೂ ಕೂಡ ಬಾಕಿ ಹಣವನ್ನ ನೀಡಬೇಕು. ಈ ಹಿಂದಿನ ಬಾಕಿ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಬಾಕಿಗಳನ್ನ ಇನ್ನೂ ಕೂಡ ಅವರು ಬಾಕಿ ಚುಕ್ತಾ ಮಾಡಿಲ್ಲ ಅನ್ನುವಂತ ಆರೋಪವನ್ನ ರೈತರು ಮೊನ್ನೆ DC ಅವರ ಒಂದು ಸಭೆಯನ್ನ ಕರೆದಿದ್ರು. ಸಭೆಯಲ್ಲಿ ಸಾಕಷ್ಟು ಏನು 13 ಕಾರ್ಖಾನೆಗಳ ಪೈಕಿ ಎಲ್ಲಾ ಕಾರ್ಖಾನೆಯ ಪ್ರಮುಖ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನ ಅಲ್ಲಿ ಕಾರ್ಖಾನೆಯ ಮಾಲೀಕರು ಕರೆಸಿಕೊಂಡಿರುವಂತದ್ದು. ಪ್ರಮುಖವಾಗಿ ರೈತರು ಮತ್ತು ಅಲ್ಲಿಯ ಜಿಲ್ಲಾಡಳಿತ ಮತ್ತು ಅವರ ಕಾರ್ಖಾನೆಯ ಮಾಲೀಕರ ಜೊತೆ ಚರ್ಚೆ ಆಗತ್ತೆ. ಚರ್ಚೆ ಆದಂತಹ ಸಂದರ್ಭದಲ್ಲಿ ನೀವು ಬೆಲೆ ನಿಗದಿಯನ್ನ ಮಾಡ್ಬೇಕು ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಏನು ಮಹಾರಾಷ್ಟ್ರ ಮಾದರಿಯಲ್ಲಿ ನಮಗೂ ಕೂಡ ಬೆಲೆಯನ್ನ ನಿಗದಿ ಮಾಡಬೇಕು. ಅದಾದ ಬಳಿಕ ನೀವು ಹಿಂದಿನ ಬಾಕಿ ಬಿಲ್ಗಳನ್ನ ಚುಕ್ತಾ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆಯನ್ನ ಕರೆದಿದ್ರು. ಸಭೆಯಲ್ಲಿ ಯಾರು ಕೂಡ ಅಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳುವ ಹಿನ್ನೆಲೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ 162 ರೂಪಾಯಿ ಬಾಕಿ ಹಣವನ್ನ ಈ ಹಿಂದೆ ಜಿಲ್ಲಾಡಳಿತ ಮತ್ತು ಅಲ್ಲಿಯ ಕಾರ್ಖಾನೆ ಮಾಲೀಕರು ಒಪ್ಪಂದ ಮೇರೆಗೆ ಜಿಲ್ಲಾಡಳಿತ ಕೂಡ ಅಲ್ಲಿ
162 ಅಂದ್ರೆ ಪ್ರತಿ ಟನ್ನಿಗೆ 162 ಅಂತೆ ಬಾಕಿ ಹಣವನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿ ಜಿಲ್ಲಾಡಳಿತ ಮತ್ತು ಅಲ್ಲಿ ಸಭೆಯನ್ನ ಕರೆದಂತ ನಿರ್ಧಾರವನ್ನ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಮುಖ ಕಾರಣ ಆಗೋದಿಲ್ಲ. ಅದಾದ ಬಳಿಕ ಇನ್ನು ಕೂಡ ನೀವು ಪ್ರಮುಖವಾಗಿರ್ತಕ್ಕಂಥ ಬೆಲೆ ನಿಗದಿಯನ್ನ ಮಾಡದೇ ಇದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ರೈತರು ಅಂದ್ಕೊಂಡಿದ್ರು. ಇವತ್ತು ಆ ಬೆಲೆ ನಿಗದಿ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಕಾರ್ಯರೂಪಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಇವತ್ತು ಉಗ್ರವಾದ ಹೋರಾಟಕ್ಕೆ ನಾವು ಇವತ್ತಿನಿಂದ